ಅನಾದಿಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ವೀರಶೈವ ಧರ್ಮದ ಧ್ಯೇಯವಾಕ್ಯವಾಗಿದೆ. ಇದು ಜಗದ್ಗುರುಗಳ ಆದೇಶವಾಗಿದೆ. ವೀರಶೈವ ಪದಕ್ಕೆ ಮನಸೋ ಇಚ್ಛೆ ಹೀಯಾಳಿಸಿ ಕೇಕೆ ಹಾಕಿ ನಕ್ಕು ನಗಿಸುವ ವೀರಶೈವ ವಿದ್ಯಾವಂತ ಮಹಿಳೆ ಯೂಟ್ಯೂಬ್ ಮುಖಾಂತರ ಪ್ರಚಾರ ಗಿಟ್ಟಿಸುವ ವಿಪರ್ಯಾಸದ ಸಂಗತಿ. ತನ್ನ ಬಾಲ್ಯ ಮತ್ತು ಯೌವನ ವೀರಶೈವ ಮಠದಲ್ಲೊಂದಾದ ಚಿಣಮಗೇರಿ ಹಿರೇಮಠದಿಂದ ಅನೇಕ ಪದ್ಯ ವಚನಗಳು ಕಲಿತು ತಾನು ಪ್ರೇರಿತಳಾಗಿ ಇನ್ನೊಬ್ಬರಿಗೆ ಕೇಳುಗರಿಗೆ ಪ್ರೇರೇಪಿಸಿದ ದಿನಗಳನ್ನು ಮರೆತು ಈ ರೀತಿ ವರ್ತನೆಗೆ ಇಡೀ ವೀರಶೈವ ಸಮಾಜವೇ ಬೇಸರಪಡುವಂತಾಗಿದೆ. ಅಷ್ಟಾವರಣ ಪಂಚಾಚಾರಗಳು ಷಟಸ್ಥಲಗಳ ನಿರ್ಣಯಗಳಿಗೆ ಮೂಲ ಕಾರಣ ಲಿಂಗವಾಗಿದೆ. ಪರಮ ಪವಿತ್ರವಾದ ಲಿಂಗವನ್ನು ಸದ್ಗುರುವಿನ ಮುಖಾಂತರ ಧರಿಸಿದಾಕ್ಷಣ ಈ ದೇಹಕ್ಕೂ ಪವಿತ್ರತೆ ಬರುತ್ತದೆ. ಅಂತಹ ಪವಿತ್ರ ಆಚಾರ ಮತ್ತು ಅನುಸರಿಸುವುದು ಶ್ರೇಯಸ್ಕರ. ಆದರೆ ವೀರಶೈವ ಆಚಾರ ವಿಚಾರಗಳ ಬಗ್ಗೆ ಅಪಪ್ರಚಾರ ಮಾಡುವುದು ಅಧೋಗತಿಗೆ ಆಹ್ವಾನ ನೀಡಿದಂತೆ. ಪರಶಿವನ ಪ್ರತಿರೂಪ ಲಿಂಗವಾದರೆ ಪರಶಿವನ ಪ್ರತಿರೂಪ ಲಿಂಗವನ್ನು ಪ್ರೀತಿಯಿಂದ ಧರಿಸುವವನೇ ಧೈರ್ಯಶಾಲಿ ಲಿಂಗವಂತ. ಅಂತಹ ಲಿಂಗವಂತನಿಗೆ ಇನ್ನೊಂದು ಹೆಸರು ವೀರಶೈವ. ಧೈರ್ಯ ಮತ್ತು ವೀರ ತತ್ಸಮ ತದ್ಭವ. ವೀರಶೈವ ಮತ್ತು ಲಿಂಗವಂತ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವರಿಗೆ ತೋರದಯ್ಯ ಸುಖ ತೋರದಯ್ಯ ಎಂದಿದ್ದಾರೆ ಬಲ್ಲವರು. ಬಲ್ಲಂತ ಮಹಾತ್ಮರು ಬಲ್ಲಷ್ಟು ಹೇಳಿದರೆ ಅಲ್ಲಂತನಬಾರದು ಎಲೆ ಮನವೇ. ಯಾಕೆ ಚಿಂತೆ ಮಾಡ್ತಿದ್ದಿ ಎಲೆ ಮನವೇ, ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ ಎಂದು ಶ್ರೀ ಕಡಕೋಳದ ಮಡಿವಾಳೇಶ್ವರರು ಹೇಳಿದ್ದು ಬಾಲ್ಯದಲ್ಲಿಯೇ ಕಲಿತಿದ್ದೆವು. ಅದನ್ನು ಮರೆಯಬಾರದು. ಪರಶಿವನ ಪ್ರತಿರೂಪ ಲಿಂಗವಾದರೆ ಲಿಂಗದ ಪ್ರತಿರೂಪವೇ ಜಂಗಮನಾಗಿದ್ದಾನೆ. ಅಂಥ ಜಂಗಮನೇ ಚಿಣಮಗೇರಿಯ ಶ್ರೀ ಹಿರೇಮಠದ ಷಟಸ್ಥಲ ಬ್ರಹ್ಮ ಮಹಾಂತ ಶಿವಾಚಾರ್ಯರು. ಆನಂತರ ಶ್ರೀ ಮಡಿವಾಳೇಶ್ವರರಾಗಿ ಸಮಾಜಕ್ಕೆ ಗುರುಗಳಾಗಿದ್ದು ಗೊತ್ತು. ಆದ ಕಾರಣ ಧರ್ಮದ್ರೋಹ, ಗುರುದ್ರೋಹ, ಸಮಾಜದ್ರೋಹಗಳಾಗಿ ಬದುಕಬಾರದು ಎನ್ನುವುದೇ ನಮ್ಮ ಭಿನ್ನ. ಓಂ ಶಾಂತಿ ಶಾಂತಿ ಶಾಂತಿ. ವಂದೇ ರೇಣುಕಂ.